ಕಾರ್ಯದರ್ಶಿ ನಡೆದಿದ್ದಾರೆ. ಹೆಸರು ದಣಿ ಬರ್ಕೋಬೇಕಿತ್ತು. ನಿಮ್ಮ ಹೆಸರು? ಸೇವಾ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿ ಶೈಲಾ ಕೇಡಿಯವರು ಆಯ್ಕೆಯಾಗಿದ್ದಾರೆ. ಅವರ ಪದಗ್ರಹಣ ಕಾರ್ಯಕ್ರಮವನ್ನು ಗಂಗಾವತಿಯ ಅಮರಜ್ಯೋತಿ ಫಂಕ್ಷನ್ ಹಾಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ನಮ್ಮ ರಾಜ್ಯಾಧ್ಯಕ್ಷರು ಗಂಗಾವತಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಕಾರಣ 63ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನೇಮಕ. ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ವಿಶೇಷವಾಗಿ ನಾವು ಗಂಗಾವತಿಯವರಿಗೆ ವಿಶೇಷ ಆತಿಥ್ಯ ಮಾಡಿದ್ದೀವಿ. ಆ ಎಲ್ಲ ಒಂದು ಪರಿಗಣಿಸಿ ಗಂಗಾವತಿಯನ್ನೇ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ್ದಕ್ಕಾಗಿ ಗಂಗಾವತಿ ಶಾಖೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಒಂದು ಪದಗ್ರಹಣ ಮತ್ತು ರಾಜ್ಯ ಪರಿಷತ್ ಸಭೆಯ ಕಾರ್ಯಕ್ರಮಕ್ಕೆ ಮಾನ್ಯ ರೇಣುಕಾಂತ್ ಸಚಿವರನ್ನು ಕರೆದಿದ್ದೀವಿ. ಮತ್ತು ನಮ್ಮ ಪೌರಾಡಳಿತ ನಿರ್ದೇಶನಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆ ಹಾಗೂ ಉಪ ಜಿಲ್ಲಾಧಿಕಾರಿಗಳು, ಯೋಜನಾ ನಿರ್ದೇಶಕರು, ನಮ್ಮ ಪೌರಾಯುಕ್ತರನ್ನು ಒಳಗೊಂಡಂತೆ ವಿಶೇಷ ಆಹ್ವಾನಿತರನ್ನಾಗಿ ನಮ್ಮ ಗವಿಮಠದ ಅಜ್ಜರನ್ನು ಕೂಡ ಕರೆದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲರೂ ಈಗ ನಾವು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥ ಮಹತ್ವದ ಉದ್ದೇಶ ಏನಂತಂದರೆ, ಈ ಗಂಗಾವತಿಯ ಮಹತ್ವದ ಕಾರ್ಯಕ್ರಮಕ್ಕೆ ಕೆಲವರನ್ನು ವಿಶೇಷವಾಗಿ ಭೇಟಿಯಾಗಿ ಕರೆದಿದ್ದೇವೆ, ಕೆಲವರಿಗೆ ಪತ್ರಗಳನ್ನು ಬರೆದಿದ್ದೇವೆ. ಇನ್ನೂ ಬೋರ್ಡಿಗೆ ಗಣ್ಯಮಾನ್ಯರನ್ನು ಕರೆಯೋದಕ್ಕಾಗಿಲ್ಲ. ಈ ಒಂದು ತಮ್ಮ ಪತ್ರಿಕಾಗೋಷ್ಠಿಯ ಮೂಲಕ ಯಾವ ಪೌರಸೇವಾ ವಿದೇಶಿಗಳಿದ್ದಾರೆ, ಸಂಘಟನೆಗಳಿದ್ದಾರೆ, ರಾಜಕೀಯ ಮುಖಂಡರಿದ್ದಾರೆ, ಅವರೆಲ್ಲರೂ ನಮ್ಮ ಈ ಒಂದು ಮನವಿಯನ್ನು, ವಿನಂತಿಯನ್ನು ಮನ್ನಿಸಿ ಸದರಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ನಿವೇದನೆ ಮಾಡೋದಕ್ಕೋಸ್ಕರ ಇವತ್ತಿನ ಸುದ್ದಿಗೋಷ್ಠಿಯನ್ನು ಕರೆದಿದೆ. ದಿನಾಂಕ 28/2/2026 ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನದ ನಂತರ ರಾಜ್ಯ ಪರಿಷತ್ ಸಭೆ ಇರುತ್ತೆ. ಈ ದಿನ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ಶೈಲಾ ಕೇಡಿ ಮೇಡಮ್ ಅವರ ಪದಗ್ರಹಣ ಕಾರ್ಯಕ್ರಮವನ್ನು ಇದೇ ದಿನಾಂಕ 28/2/2026 ಅಮರಜ್ಯೋತಿ ಫಂಕ್ಷನ್ ಹಾಲ್ನಲ್ಲಿ ಪದಗ್ರಹಣ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸಾಹಿತ್ಯ ಸಂಘದ ಸಂಘಟನಾ ಕಾರ್ಯದರ್ಶಿ ಹೇಳಿದಂತೆ ಕೆಲವೊಂದು ಗಣ್ಯಮಾನ್ಯರನ್ನು ನಾವು ಖುದ್ದಾಗಿ ಭೇಟಿಯಾಗಿದ್ದೀವಿ. ಕೆಲವೊಂದು ಜನಕ್ಕೆ ಪತ್ರದ ಮೂಲಕ ಮಾಡಿದ್ವಿ, ಕರೆಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಯಾರ ಅನುಮತಿ ಪಾಲಿಸದೆ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ತೀವಿ. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ KG ಶೈಲಾ ಕೇಡಿ ಅವರಿಗೆ ಗಂಗಾವತಿ ಶಾಖೆಯಿಂದ ಸ್ವಾಗತ. ಹಾಗೂ ನಾನಾ ಜಿಲ್ಲೆಗಳಿಂದ, ತಾಲೂಕುಗಳಿಂದ, ಶಾಖೆಗಳಿಂದ ಆಗಮಿಸುತ್ತಿರುವ ಎಲ್ಲ ಶಾಖಾ ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಮಿಸಿ ಎಲ್ಲ ನಿಮ್ಮ ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೆ ಕರ್ಕೊಂಡ್ಬಂದು ಗಂಗಾವತಿಯಲ್ಲಿ ಈಗ ಏನು 28ನೇ ತಾರೀಕಿಗೆ ಪದಗ್ರಹಣ ಕಾರ್ಯಕ್ರಮ ಇದೆಯಲ್ಲ, ಪೂರ್ವಭಾವಿ ಸಿದ್ಧತೆಗಳನ್ನು ಎಲ್ಲ ನಮ್ಮ ಶಾಖಾ ವತಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀವಿ. ಎಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ